ಸೊ ಹೆಲೋ ಮಕ್ಕಳೇ, ಕ್ವಶನ್ ನೋಡಿ. ಸೆಟ್ಸ್ನಲ್ಲಿ ಎಕ್ಸಸೈಸ್ 1.3 ಸಿಕ್ಸ್ತ್ ಕ್ವಶನ್ ನೋಡಿ. ಫಸ್ಟ್ ಆಫ್ ಆಲ್ ರೈಟ್ ದ ಫಾಲೋವಿಂಗ್ ಹ್ಯಾಸ್ ಎ ಇಂಟರ್ವಲ್ಸ್ ಅಂತ ಹೇಳಿದ್ದಾರೆ. ಇದನ್ನ ನಾನು ಕವರ್ ಮಾಡಿದ್ದೇನೆ ಹಿಂದಿನ ವಿಡಿಯೋದಲ್ಲಿ, ಥಿಯರಾಟಿಕಲ್ ಪಾರ್ಟ್ನಲ್ಲಿ ಕವರ್ ಮಾಡಿದ್ದೇನೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಇಂಟರ್ವಲ್ಸ್ ಹ್ಯಾಸ್ ಎ ಸಬ್ಸೆಟ್ ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ಇದ್ರೊಳಗೆ ನೋಡಿ, ಫಸ್ಟ್ ಆಫ್ ಆಲ್ -4 ಇದ್ರೊಳಗೆ ಒಂದು ರಫ್ ಹೇಳ್ತೇನೆ ನೋಡಿ. ಸ್ಕ್ವೇರ್ ಬ್ರ್ಯಾಕೆಟ್ಸ್ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಇರುತ್ತೆ ಅಲ್ಲ, ಅಲ್ಲಿ ಯೂಸ್ ಮಾಡಬೇಕು. ಕಾಮನ್ ಬ್ರ್ಯಾಕೆಟ್ ಇರುತ್ತೆ ಅಲ್ಲ, ಇದನ್ನು ಗ್ರೇಟರ್ ದೆನ್ ಆರ್ ಲೆಸ್ ದೆನ್ ಅದಕ್ಕಷ್ಟೇ ಯೂಸ್ ಮಾಡಬೇಕು, ಆಯಿತಾ. ಇವಾಗ ನೋಡಿ, ಇದರೊಳಗೆ 4 ಇದೆ ನೋಡಿ. ಲೆಫ್ಟ್ ಸೈಡ್ ಇದ್ದಿದ್ದು ಲೆಫ್ಟ್ ಸೈಡ್ ಬರ್ಕೊರಿ, ಕಾಮ. ರೈಟ್ ಸೈಡ್ ಇದ್ದು ರೈಟ್ ಸೈಡ್. ಇವಾಗ ನೋಡಿರಿ, ಇಲ್ಲಿ ಈಕ್ವಲ್ ಸೈನ್ ಇದೆ, ಅಲ್ಲಿ ಈಕ್ವಲ್ ಸೈನಿಗೆ ಹೀಗೆ ಮಾಡಿ. ಇಲ್ಲಿ ಈಕ್ವಲ್ ಸೈನ್ ಇಲ್ಲ ಅಂದರೆ ಕಾಮನ್ ಬ್ರ್ಯಾಕೆಟ್ ಬರುತ್ತೆ. ಇದಾದ ನಂತರ -12 ಹೇಗಿದೆ ಹಾಗೆ ಬರೆಯೋದು, ಆಮೇಲೆ 10 ಹೇಗಿದೆ ಹಾಗೆ ಬರೆಯೋದು. ಇವಾಗ ನೋಡಿ, ಎರಡು ಸೈಡ್ ಈಕ್ವಲ್ ಅಂತ, ಈಕ್ವಲ್ ಸಿಂಬಾಲ್ ಇಲ್ಲ ನೋಡಿ. 12 is less than x ಆ್ಯಂಡ್ x is less than -10 ಇದೆ. ಸೊ ಇಲ್ಲೇನಾಗುತ್ತೆ, ಕಾಮನ್ ಬ್ರ್ಯಾಕೆಟ್ ಅಷ್ಟೇ ಬರುತ್ತೆ. ಕಾಮನ್ ಬ್ರ್ಯಾಕೆಟಾ, ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್. ಇಲ್ಲಿ ನೋಡಿ, 0 is less than or equals to x ಆ್ಯಂಡ್ x is less than 7. 0 7 ಬರ್ಕೊಂಡ್ರೆ, ಅದಾದಮೇಲೆ ಈಕ್ವಲ್ ಸೈನ್ ಇದೆ, ಸ್ಕ್ವೇರ್ ಬ್ರ್ಯಾಕೆಟ್. ಇಲ್ಲಿ ಈಕ್ವಲ್ ಇಲ್ಲ ಅಂದರೆ ಕಾಮನ್ ಬ್ರ್ಯಾಕೆಟ್. ಓಕೆ, ಇಲ್ಲಿ ನೋಡಿ, ಈಕ್ವಲ್ ಎರಡು ಸೈಡ್ ಇದೆ, ಸೊ 3 4 ಬರೀರಿ. ಆಮೇಲೆ ಈಕ್ವಲ್ ಎರಡು ಸೈಡ್ ಇರೋದ್ರಿಂದ ಇದನ್ನ. ಸೊ ನೋಡಿ, ನಾನು ಇದನ್ನು ಅರ್ಥ ಆಗಲಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಕ್ವಾರ್ಟರ್ಲಿ ಎಕ್ಸಾಮ್, ನಿಮಗೆ ಕ್ವಾರ್ಟರ್ಲಿ ಎಕ್ಸಾಮ್ ಅಂತ ಇರುತ್ತೆ. ಅಂದರೆ ಸಿಲೆಬಸ್ನ 1/4 ಪಾರ್ಟ್ನಲ್ಲಿ ಎಷ್ಟು ಕವರ್ ಆಗುತ್ತೆ ಅಷ್ಟೆಲ್ಲ ಮಾಡಿ ನಿಮಗೆ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಜುಲೈ 7th ತಿಂಗಳಲ್ಲಿ, 7ನೇ ತಿಂಗಳಲ್ಲಿ, ಇದರ ಜುಲೈ ಲಾಸ್ಟ್ ವೀಕು ಇಲ್ಲಾಂದರೆ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಇಡ್ಬೋದು, ನಂಗೆ ಗೊತ್ತಿಲ್ಲ. ಅದರ ಪ್ರಕಾರ ನಿಮ್ಮ ಕಾಲೇಜ್ನಲ್ಲಿ ಕ್ವಾರ್ಟರ್ಲಿ ಎಕ್ಸಾಮಿಗೆ ಯಾವ್ಯಾವ ಸಿಲೆಬಸ್ ಇದೆ, ಫಸ್ಟಿಗೆ ಸೆಟ್ಸ್ ಇರುತ್ತೆ, ಆಮೇಲೆ ರಿಲೇಷನ್ ಫಂಕ್ಷನ್, ಆಮೇಲೆ ಟ್ರಿಗ್ನೋಮೆಟ್ರಿ, ಆಮೇಲೆ ಮತ್ತೇನಾದರೂ ನಿಮಗೆ ಲಿಮಿಟ್ಸ್ ಇರುತ್ತೆ ಇಲ್ಲೋ ನೋಡಬೇಕು. ಲಿಮಿಟ್ಸ್ ನಿಮಗೆ ಇದ್ರ ನೆಕ್ಸ್ಟ್ ಒಂದು ಸ್ವಲ್ಪ ಲೆಸನ್ಸ್ ಇದ್ದಾವೆ, ಅದಾದ ನಂತರ ಲಿಮಿಟ್ಸ್ ಇದೆ. ನಿಮಗೆ ಯಾವ ಲೆಸನ್ಸ್ ಕಲಿಸ್ತಿದ್ದಾರಲ್ಲ ಅದನ್ನೆಲ್ಲ ಟೈಪ್ ಮಾಡ್ಕೊಂಡು ಹೋಗಿ ಕಮೆಂಟ್ನಲ್ಲಿ. ಇವಾಗ ಯಾವ ಲೆಸನ್ ಕಲಿಸ್ತಿದ್ದಾರೆ ಅದನ್ನು ಟೈಪ್ ಮಾಡಿ. ಇವಾಗ ನಿಮ್ಮ ಫಸ್ಟಿಗೆ ನಿಮ್ಮ ಸೆಟ್ಸ್ ಅಂತೂ ಕಲಿಸಲೇಬೇಕು, ಎಲ್ಲರದ್ದು ಸೆಟ್ ನಡೀತಿರುತ್ತೆ. ಅದಾದ ನಂತರ ರಿಲೇಷನ್ ಫಂಕ್ಷನ್ಸ್ ಎಲ್ಲ ಸೀಕ್ವೆನ್ಸ್ ಆಗಿರುತ್ತೆ. ದಯವಿಟ್ಟು ಪೋರ್ಷನ್ ಅದನ್ನು ಕಮೆಂಟ್ ಮಾಡಿ, ನಾನು ಕಂಪ್ಲೀಟ್ ಮಾಡಬೇಕು, ಅದಕ್ಕೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇದನ್ನು ಫ್ರೀ ಆಫ್ ಕಾಸ್ಟ್ ಇದೆಯಲ್ಲ, ಎಲ್ಲರೂ ಇದನ್ನೇ ನೆಗ್ಲೆಕ್ಟ್ ಮಾಡಬೇಡಿ. ಡೋಂಟ್ ಟೇಕ್ ಇಟ್ ಆ್ಯಸ್ ಗ್ರಾಂಟೆಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.